ಲೋಕಸಭೆ ಚುನಾವಣೆ ಹೊತ್ತಲ್ಲೇ ರಾಜ್ಯದಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದೆ ಒಂದು ಸುದ್ದಿ. ವಿವಾದವನ್ನ ಎಬ್ಬಿಸಿರುವಂತಹ ಜಾತಿ ಗಣತಿ ಸ್ವೀಕರಿಸುತ್ತಾ ಹಾಗಾದ್ರೆ ಸರ್ಕಾರ ಜಾತಿ ಗಣತಿ ವರದಿಯನ್ನ ಇದೇ ತಿಂಗಳು ಜಾತಿ ಗಣತಿ ವರದಿ ಸ್ವೀಕಾರ ಮಾಡುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ. ತೀವ್ರ ಕುತೂಹಲ ಮೂಡಿಸಿದೆ ರಾಜ್ಯ ಸರ್ಕಾರದ ನಡೆ. ವರದಿ ಸ್ವೀಕರಿಸದಂತೆ ಪ್ರಬಲ ಸಮುದಾಯಗಳ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಸರ್ಕಾರದ ನಿಲುವೇನಾಗಿರುತ್ತೆ ಹಾಗಾದ್ರೆ? ಲಿಂಗಾಯತ ಒಕ್ಕಲಿಗ ಸಮುದಾಯಗಳಿಂದ ಭಾರಿ ವಿರೋಧ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಸೊ ಇದೇ ಕಾರಣಕ್ಕೆ ಮಹತ್ವವನ್ನು ಪಡ್ಕೊಂಡಿದೆ ಈಗ ಸರ್ಕಾರದ ನಿರ್ಧಾರ. ಸರ್ಕಾರ ಏನು ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬಹುಶಃ ಇದೇ ತಿಂಗಳಲ್ಲಿ 20ರ ಬಳಿಕ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿವೆ. ಸೊ ವರದಿಯನ್ನ ಸಲ್ಲಿಕೆ ಮಾಡಿದ ನಂತರ ಅದನ್ನ ಸರ್ಕಾರ ಸ್ವೀಕರಿಸುತ್ತಾ, ಒಂದು ವೇಳೆ ಸ್ವೀಕರಿಸಿ ಆದ ನಂತರ ಅದನ್ನು ಅನುಷ್ಠಾನಕ್ಕೆ ಹೇಗೆ ತರುತ್ತೆ, ಈ ಎಲ್ಲ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿವೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಸೊ ಸರ್ಕಾರದ ನಡೆ ಏನಾಗಿರುತ್ತೆ ಅಂತೇಳಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದಷ್ಟು ಮಾತುಕತೆಗಳಾಗಿವೆ. ಕ್ಯಾಬಿನೆಟ್ನಲ್ಲೂ ಕೂಡ ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಿರೋದ್ರಿಂದಾಗಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ವರದಿಯನ್ನು ಮೊದಲು ಸ್ವೀಕರಿಸೋಣ. ವರದಿ ಬಂದ ನಂತರ ವರದಿಯಲ್ಲಿರುವಂತಹ ಅಂಶಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿದ ನಂತರ ಅದನ್ನ ಅನುಷ್ಠಾನಕ್ಕೆ ತರಬೇಕೋ ಬೇಡವೋ ಅನ್ನುವಂಥದ್ದು ನಂತರದಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಮೊದಲು ಅವರು ವರದಿಯನ್ನು ಕೊಡುವಂಥದ್ದನ್ನು ಮೊದಲು ಸ್ವೀಕರಿಸೋಣ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ನಾಯಕರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದಷ್ಟು ಕೆಲವು ನಾಯಕರು ಲೋಕಸಭೆ ಚುನಾವಣೆ ಹತ್ತಿರ ಇರೋ ಬೆನ್ನಲ್ಲೇನೆ ಈಗ ಇದನ್ನು ಸ್ವೀಕಾರ ಮಾಡಿದ್ರೆ ಅಡ್ವರ್ಸ್ ಎಫೆಕ್ಟ್ ಆಗಬಹುದು, ಬೇಡ ಇನ್ನಷ್ಟು ದಿನ ಇದನ್ನು ತಳ್ಳೋಣ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ಮುಖಂಡರು ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಕೊನೆಯದಾಗಿ ಈಗ ಸಿಎಂ ಸಿದ್ದರಾಮಯ್ಯ ಏನು ನಿರ್ಧಾರಕ್ಕೆ ಬರ್ತಾರೆ, ಸರ್ಕಾರದ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಜನವರಿ 20ರ ಬಳಿಕ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಕಾಂತರಾಜು ವರದಿ ಬದಲು ಬೇರೆ ಹೆಸರಲ್ಲಿ ವರದಿ ಸಲ್ಲಿಕೆ ಆಗುತ್ತಾ ಅನ್ನೋದು ಪ್ರಶ್ನೆ. ಜನವರಿ 20ಕ್ಕೆ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಅವಧಿ ಮುಕ್ತಾಯವಾಗುತ್ತೆ. ಅವರ ಅಧ್ಯಕ್ಷತೆಯಲ್ಲಿ ಆಗಿದ್ದು ಜಯಪ್ರಕಾಶ್ ಹೆಗ್ಡೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾಗ ತಯಾರಾಗಿದ್ದಂತ ವರದಿ. ಅವಧಿ ವಿಸ್ತರಣೆ ಮಾಡಿ 2 ತಿಂಗಳು ಕಾಲಾವಕಾಶವನ್ನ ನೀಡಿದ್ದಂತ ಸರ್ಕಾರ ಅವಧಿ ಮುಗಿಯೋ ವೇಳೆಗೆ ಜಾತಿ ಗಣತಿ ವರದಿ ನೀಡಲಿರುವ ಹೆಗ್ಡೆ ವರದಿ ಸಲ್ಲಿಕೆಗೆ ಆಗ್ರಹಿಸಿ ಜನವರಿಯಲ್ಲಿ ಬೃಹತ್ ಸಮಾವೇಶ. ಶೋಷಿತ ಸಮುದಾಯ, ಶೋಷಿತ ಜಾತಿ ಒಕ್ಕೂಟದ ಸಮಾವೇಶ ನಡೆಯುತ್ತೆ. ಜಾತಿ ಗಣತಿ ಸ್ವೀಕಾರಕ್ಕೆ ಹಿಂದುಳಿದ ವರ್ಗದ ಶ್ರೀಗಳ ಒತ್ತಡ ಕೂಡ ಇದೆ. ಅವಧಿ ಮುಗಿಯೋ ವೇಳೆಗೆ ಜಾತಿ ಗಣತಿ ವರದಿಯನ್ನ ನೀಡ್ತಾರೆ ಹೆಗ್ಡೆ ಅವರು ಅನ್ನೋದಾಗಿಯೂ ಕೂಡ ಇದೆ ಸುದ್ದಿ. ಕಾಂತರಾಜು ವರದಿ ಬದಲಿಗೆ ಬೇರೆ ಹೆಸರಲ್ಲಿ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಈ ವರದಿ ವಿಚಾರವಾಗಿ ಬಹಳಷ್ಟು ಪರವಿರೋಧ ಚರ್ಚೆಗಳು ಇದಾಗಲೇ ಆಗ್ಬಿಟ್ಟಿದೆ. ಅವೈಜ್ಞಾನಿಕ ಅನ್ನುವಂಥದ್ದು ಅಥವಾ ಮೂಲ ಪ್ರತಿ ಕಳೆದು ಹೋಗಿದೆ ಅನ್ನುವಂಥದ್ದು ಇದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿರೋದು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಜಾತಿ ಗಣತಿ ವರದಿ ಏನಾದರೂ ಅನುಷ್ಠಾನಕ್ಕೆ ಬಂದು ಬಿಟ್ರೆ ದೊಡ್ಡ ಸಮುದಾಯಗಳಿಗೆ ಮಾಡುವಂಥ ದೊಡ್ಡ ಮೋಸ ಆಗುತ್ತೆ, ಅವೈಜ್ಞಾನಿಕವಾಗಿದೆ ಅನ್ನೋದಾಗಿಯೂ ಕೂಡ ಚರ್ಚೆಯಾಗಿತ್ತು. ಈ ಬಗ್ಗೆ ಪರವಿರೋಧವಾಗಿ ಕೂಡ ಒಂದಷ್ಟು ಮಾತುಕತೆಗಳು, ವಾಕ್ಸಮರಕ್ಕೂ ಕೂಡ ಇದು ಕಾರಣವಾಗಿತ್ತು. ಇದೀಗ ಜಯಪ್ರಕಾಶ್ ಹೆಗ್ಡೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಅವಧಿ ವಿಸ್ತರಣೆ ಮಾಡಿ 2 ತಿಂಗಳು ಕಾಲಾವಕಾಶ ನೀಡಿದ್ದಂತ ಸರ್ಕಾರ ಅವಧಿ ಮುಗಿಯೋ ವೇಳೆಗೆ ಜಾತಿ ಗಣತಿ ವರದಿಯನ್ನ ನೀಡ್ತಾರೆ ಅನ್ನುವಂಥ ಸುದ್ದಿ. ವರದಿ ಸಲ್ಲಿಕೆಗೆ ಆಗ್ರಹಿಸಿ ಜನವರಿಯಲ್ಲಿ ಬೃಹತ್ ಸಮಾವೇಶ ಕೂಡ ನಡೆಯೋದಿದೆ. ಶೋಷಿತ ಸಮುದಾಯ, ಶೋಷಿತ ಜಾತಿ ಒಕ್ಕೂಟದ ಸಮಾವೇಶ. ಜಾತಿ ಗಣತಿ ಸ್ವೀಕಾರಕ್ಕೆ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳ ಒತ್ತಡ ಕೂಡ ಇದೆ ಅನ್ನೋದಾಗಿಯೂ ಕೂಡ ಹೇಳಲಾಗ್ತಾ ಇದೆ. ಎಸ್, ಹಾಗಾದ್ರೆ ಸರ್ಕಾರದ ನಿಲುವು ಏನಾಗಿರಬಹುದು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತಹ ಒಂದು ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಪಡೆದೋಣ ನಮ್ಮ ಪ್ರತಿನಿಧಿ ಪ್ರಸನ್ನ ಅವರಿಂದ. ಪ್ರಸನ್ನ, ಇದೇ ತಿಂಗಳು 20ಕ್ಕೆ ಅವರ ಅವಧಿ ಮುಗಿತಾ ಇದೆ ಅನ್ನುವಂಥದ್ದು ಜಯಪ್ರಕಾಶ್ ಹೆಗ್ಡೆ ಅವರದು. ಸೊ ಹಾಗಾಗಿ ಅವಧಿ ಮುಗಿಯೋಕ್ಕಿಂತ ಮುಂಚೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಹೋಗೋಣ ಅನ್ನುವಂಥ ಒಂದು ಆಲೋಚನೆ ಅವರಲ್ಲಿ ಇರಬಹುದು. ಬಟ್ ಸರ್ಕಾರದ ನಿಲುವು ಏನಾಗಿರ್ಬೋದು? ಯಾಕಂದ್ರೆ ಲೋಕಸಭೆ ಚುನಾವಣೆ ಹತ್ತಿರ ಇರುವಾಗ ಒಂದು ವೇಳೆ ಇದನ್ನ ಸ್ವೀಕಾರ ಮಾಡಿ ಅಥವಾ ಅನುಷ್ಠಾನಕ್ಕೆ ತರ್ತೀವಿ ಅನ್ನುವಂಥದ್ರ ಬಗ್ಗೆ ಒಂದು ಚೂರು ಮಾತಾಡೋದ್ರು ಕೂಡ ಇದೊಂದು ಸೂಸೈಡಲ್ ಆಗ್ಬೋದು ಕಾಂಗ್ರೆಸ್ಸಿಗೆ. ಸೊ ಹಾಗಾಗಿ ಕಾಂಗ್ರೆಸ್ ಹೇಗೆ ಅಳೆದು ತೂಗಿ ಈ ವಿಚಾರದಲ್ಲಿ ಮುಂದೆ ಹೋಗ್ತಾ ಇದೆ, ಅಥವಾ ಎಲೆಕ್ಷನ್ ಆದ ನಂತರ ನೋಡ್ಕೊಳ್ಳೋಣ ಅನ್ನುವಂಥದ್ರ ಬಗ್ಗೆನೂ ಕೂಡ ಏನಾದರೂ ಚರ್ಚೆಗಳಿದೆಯಾ ಪ್ರಸನ್ನ? ಹಾಗಾದ್ರೆ ರೆಹಮಾನ್, ಇದೀಗ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ
ಪ್ರಬಲ ಸಮುದಾಯಗಳು ಒಂದು ಕಡೆ ಜಾತಿ ಜನಗಣತಿಯನ್ನ ಸ್ವೀಕಾರ ಮಾಡಲೇಬಾರದು ಅನ್ನುವಂತಹ ಒತ್ತಡವನ್ನ ಹಾಕ್ತಾ ಇದಾವೆ. ವೀರಶೈವ ಮಹಾಸಭಾದ ಒಂದಷ್ಟು ನಿರ್ಣಯಗಳನ್ನ ಹೈಕಮಾಂಡ್ ಮಟ್ಟಕ್ಕೂ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಇದರ ಜೊತೆಗೆ ಶೋಷಿತ ಸಮುದಾಯಗಳ ಒಕ್ಕೂಟ ಕೂಡ ಬೃಹತ್ ಸಮಾವೇಶವನ್ನ ಮಾಡಿ ಮೂಲ ಅಜೆಂಡಾ ಇದೇ ಇರುತ್ತೆ, ಜಾತಿ ಜನಗಣತಿಯನ್ನ ಸರ್ಕಾರ ಸ್ವೀಕಾರ ಮಾಡಲೇಬೇಕು ಅನ್ನುವಂತ ಒತ್ತಡವನ್ನ ಸರ್ಕಾರದ ಮೇಲೆ ಹಾಕೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅತ್ತ ಕಡೆ ಹಿಂದುಳಿದ ವರ್ಗಗಳ 20ಕ್ಕೂ ಹೆಚ್ಚು ಸ್ವಾಮೀಜಿಗಳು ಕೂಡ ಜಾತಿ ಜನಗಣತಿಯನ್ನ ಸ್ವೀಕಾರ ಮಾಡಿ ಅನ್ನುವಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ಸರ್ಕಾರದ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆಳಿಸ್ತಾ ಇದೆ. ಇದರ ಮಧ್ಯದಲ್ಲಿ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳು ಕೂಡ ಇದೀಗ ಸರ್ಕಾರಕ್ಕೆ ಎದುರಾಗಿದೆ. ನವೆಂಬರ್ 30ರಂದೇ ಈಗಿನ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರ ಅವಧಿ ಮುಗಿದು ಹೋಗಿತ್ತು. ಆದ್ರೆ ಸರ್ಕಾರ ಜಾತಿ ಜನಗಣತಿಯನ್ನ ಸ್ವೀಕಾರ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಅವರ ಅವಧಿಯನ್ನ 2 ತಿಂಗಳ ವಿಸ್ತರಣೆಯನ್ನ ಮಾಡಲಾಗಿದೆ. ಜನವರಿ 30ಕ್ಕೆ ಹಾಲಿ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರ ಅವಧಿ ಕೂಡ ಮುಕ್ತಾಯ ಆಗುತ್ತೆ. ವರದಿಯನ್ನ ಅವರು ಸಲ್ಲಿಕೆ ಮಾಡೋದಕ್ಕೆ ಇರುವಂತಹ ಅವಕಾಶ ಇದೀಗ ಜನವರಿ 30ರ ಒಳಗಾಗಿ ಸಲ್ಲಿಕೆಯನ್ನ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಆ ಒಂದು ಧೂಳು ಹಿಡಿಯುವಂತಹ ಪರಿಸ್ಥಿತಿ ಬಂದೊದಗುತ್ತೆ. ಈ ಕಾರಣಕ್ಕೋಸ್ಕರ ಜನವರಿ 20ರ ಬಳಿಕ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಜಯಪ್ರಕಾಶ್ ಹೆಗಡೆ ಅವರು ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಹಿಂದಿನ ಕಾಂತರಾಜು ವರದಿ ಅನ್ನುವಂತಹ ಹೆಸರಿನಲ್ಲಿ ಆ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕೋಸ್ಕರ ಅದನ್ನ ಯಾವ ತಾಂತ್ರಿಕವಾಗಿ ಮುಂದೆ ಸಮಸ್ಯೆಗಳು ಎದುರಾಗದೇ ಇರೋ ರೀತಿಯಲ್ಲಿ ಯಾವ ರೀತಿ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದಾವೆ. ಬಹುತೇಕ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಜನವರಿ 20ರ ಬಳಿಕ ಮುಖ್ಯಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳು ನಡೆದಿದ್ದಾವೆ. ಆ ವರದಿಯನ್ನು ಸ್ವೀಕಾರ ಮಾಡಿದ ಬಳಿಕ ಸರ್ಕಾರ ಮತ್ತಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು, ಮಂಡಿಸಲೇಬೇಕಂತ ಒಂದಷ್ಟು ಅನಿವಾರ್ಯತೆಗಳು ಎದುರಾಗ್ತವೆ ಮತ್ತು ಅದನ್ನ ಚರ್ಚೆಗೆ ಬಿಡಬೇಕಂತ ಒಂದಷ್ಟು ಅನಿವಾರ್ಯತೆ ಕೂಡ ಎದುರಾಗುತ್ತೆ. ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾದ ಬಳಿಕ ಆ ವರದಿ ಅಂಶಗಳ ಆಧಾರದ ಮೇಲೆ ಸರ್ಕಾರ ಒಂದಷ್ಟು ನಿರ್ಣಯಗಳನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಚುನಾವಣೆ ಮೇಲೆ ಒಂದಷ್ಟು ಪರಿಣಾಮ ಬೀರಬಹುದು ಅನ್ನುವಂತ ಆತಂಕ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇರೋ ಕಾರಣಕ್ಕೋಸ್ಕರ ಎಲ್ಲ ಸಮುದಾಯಗಳನ್ನ ವಿಶ್ವಾಸಕ್ಕೆ ಪಡಿತೀನಿ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದ್ರೆ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ಸಭೆಗಳು ನಡೆದಿಲ್ಲ. ಅಂದ್ರೆ ಪ್ರಬಲ ಸಮುದಾಯಗಳು, ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರೇ ಈ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದಾಗಿ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಇದುವರೆಗೂ ಕೂಡ ಆಗಿಲ್ಲ. ಆದ್ರೆ ಕೇವಲ ಹಿಂದುಳಿದ ವರ್ಗ ಮತ್ತು ಶೋಷಿತ ಸ್ವಾಮೀಜಿಗಳು ಮತ್ತೆ ಮುಖಂಡರು ಮಾತ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿರೋದ್ರಿಂದಾಗಿ ಮುಖ್ಯಮಂತ್ರಿಗಳ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಇದೀಗ ಸಾಕಷ್ಟು ಕುತೂಹಲವನ್ನ ಕೆಳಿಸ್ತಾ ಇದೆ. ರೆಹಮಾನ್, ಥ್ಯಾಂಕ್ ಯು ಪ್ರಸನ್ನ.